ಕಾಲಚಕ್ರದ ಮಹಾಚಕ್ರದಲ್ಲಿ ಯುಗಗಳು ಬರುತ್ತವೆ ಹೋಗುತ್ತವೆ. ಅವುಗಳಲ್ಲೊಂದು ಗಾಢ ರಹಸ್ಯ ತುಂಬಿರುವ ಯುಗ ಕಲಿಯುಗ. ಆದರೆ ಈ ಯುಗದ ಹಿಂದೆ ಇರುವ ಶಕ್ತಿ ಯಾರು? ಯಾರೀ ಕಲಿ? ಅವನಿಗೂ ಕಲಿಯುಗಕ್ಕೂ ಇರುವ ಸಂಬಂಧವೇನು? ಶಾಸ್ತ್ರಗಳ ಪ್ರಕಾರ ಕಲಿ ಅಂದರೆ ಅವನು ಕತ್ತಲೆ, ಆಸೆ, ಮೋಸ, ದ್ವೇಷ, ಕೋಪಗಳ ರೂಪ. ಈ ಎಲ್ಲವೂ ಇರುವ ಒಬ್ಬ ಭಯಾನಕ ಪುರುಷ ಶಕ್ತಿ. ದ್ವಾಪರ ಯುಗ ಅಂತ್ಯಗೊಂಡಾಗ ಕಾಲದ ನೆರಳಿನಿಂದ ಹೊರಬಂದ ಶಕ್ತಿ ಈ ಕಲಿ. ಅವನ ಆಗಮನವೇ ಕಲಿಯುಗದ ಆರಂಭ. ಕಲಿಯುಗವು 4 ಯುಗಗಳಲ್ಲಿ ಕೊನೆಯ ಯುಗವಾಗಿದೆ. ಜನರು ಈ ಯುಗವನ್ನು ಅತ್ಯಂತ ಭಯಾನಕ ಯುಗವೆಂದು ಹೇಳುತ್ತಾರೆ. ಹಾಗಾದರೆ ಈ ಕಲಿಯು ಭೂಮಿಗೆ ಬಂದಿದ್ದು ಹೇಗೆ? ಮಹಾಭಾರತದ ಮಹಾಯುದ್ಧ ಅಂತ್ಯಗೊಂಡ ನಂತರ ಧರ್ಮದ ಬೆಳಕು ಮತ್ತೆ ಭಾರತ ಭೂಮಿಯನ್ನು ಆವರಿಸಿತು. ಪಾಂಡವರ ವಂಶದಲ್ಲೇ ಜನಿಸಿದ ಮಹಾನ್ ರಾಜ ಪರೀಕ್ಷಿತನು ದೇಶವನ್ನು ನ್ಯಾಯ, ಧರ್ಮ ಮತ್ತು ಶಾಂತಿಯುತವಾಗಿ ಆಳುತ್ತಿದ್ದನು. ಅದೇ ಸಂದರ್ಭ ಕತ್ತಲೆಯ ರಾಕ್ಷಸನೊಬ್ಬ ಭೂಮಿಯತ್ತ ಬಂದನು. ಅವನೇ ಕಲಿ. ಕಲಿಯುಗ ಪ್ರಾರಂಭಕ್ಕೆ ಕಾರಣನಾದ ಶಕ್ತಿಶಾಲಿ ಆದರೆ ಕುತಂತ್ರಿ ಕಲಿ ಭೂಮಿ ಮೇಲೆ ಕಾಲಿಡಲು ಪ್ರಾರಂಭಿಸಿದ್ದಾನೆ ಎಂಬುವ ವಿಷಯ ಹಸ್ತಿನಾಪುರದ ಅರಮನೆಗೆ ತಲುಪಿತು. ವಿಷಯ ತಿಳಿದ ರಾಜ ಪರೀಕ್ಷಿತನು ತಕ್ಷಣವೇ ಧರ್ಮಪಾಲನಾಗಿ ತನ್ನ ಆಯುಧಗಳೊಂದಿಗೆ ರಥವನ್ನು ಹತ್ತಿ ತನ್ನ ಸೈನಿಕರೊಂದಿಗೆ ಯುದ್ಧಕ್ಕೆ ಮುಂದಾದನು. ತನ್ನ ಯೋಧರೊಂದಿಗೆ ಕಲಿಯ ಮುಂದೆ ಯುದ್ಧಕ್ಕೆ ನಿಂತನು. ಆದರೆ ಕಲಿ ಯುದ್ಧವನ್ನು ಬಯಸಲಿಲ್ಲ. ಕಲಿ ರಾಜ ಪರೀಕ್ಷಿತನ ಮುಂದೆ ವಿನಮ್ರವಾಗಿ ಮಾತನಾಡಲು ಪ್ರಾರಂಭಿಸಿದನು. ಮಹಾರಾಜರೇ, ನಾನು ಭೂಮಿಯ ಮೇಲೆ ವಾಸಿಸಲು ಸ್ಥಳವನ್ನು ಹುಡುಕುತ್ತಿದ್ದೇನೆ. ನನಗೆ ಸ್ವಲ್ಪ ಸ್ಥಳವನ್ನು ನೀಡಿ ಎಂದು ಪ್ರಾರ್ಥಿಸಿದನು. ಆದರೆ ರಾಜ ಪರೀಕ್ಷಿತನು ತಕ್ಷಣವೇ ಅದನ್ನು ನಿರಾಕರಿಸಿದನು. ಯಾಕೆಂದರೆ ಕಲಿಯು ಎಲ್ಲಿದ್ದರೂ ಅಧರ್ಮ, ದುಷ್ಟತೆ, ಮೋಸ ಆವರಿಸುತ್ತದೆ ಎಂಬುದು ರಾಜ ಪರೀಕ್ಷಿತನಿಗೆ ಚೆನ್ನಾಗಿ ಗೊತ್ತಿತ್ತು. ಆಗ ಕಲಿ ಬ್ರಹ್ಮನ ಯುಗ ಚಕ್ರಗಳ ರಹಸ್ಯವನ್ನು ವಿವರಿಸಿದನು. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಈ 3 ಯುಗಗಳು ಕಳೆದಿವೆ. ಮಹಾರಾಜನೇ, ಈಗ ಕಾಲ ನನ್ನದು. ಇದು ಕಲಿಯುಗ. ಹೀಗೆ ಕಲಿ ಬ್ರಹ್ಮನ ಕಾಲ ನಿಯಮವನ್ನು ವಿವರಿಸುತ್ತಾ ಪರೀಕ್ಷಿತನ ಜೊತೆ ಯುದ್ಧದ ಬದಲು ರಾಜ ಪರೀಕ್ಷಿತನನ್ನು ಧರ್ಮ ಸಂಕಷ್ಟಕ್ಕೆ ಸಿಲುಕಿಸುತ್ತಾನೆ. ಯುಗ ನಿಯಮಗಳನ್ನು ಗೌರವಿಸಿದ ರಾಜ ಪರೀಕ್ಷಿತನು ಕಲಿಗೆ ಭೂಮಿಯಲ್ಲಿ 5 ಸ್ಥಳಗಳಲ್ಲಿ ಮಾತ್ರ ವಾಸಿಸಲು ಅನುಮತಿಯನ್ನು ನೀಡುತ್ತಾನೆ. ಜೂಜು, ಮದ್ಯ, ಬಂಗಾರ, ಹಿಂಸೆ ಮತ್ತು ಅಶುದ್ಧ ಸ್ಥಳಗಳಲ್ಲಿ ಕಲಿ ನೆಲೆಸುತ್ತಾನೆ. ಹೀಗಾಗಿ ಕಲಿಯುಗ ಭೂಮಿಯನ್ನು ಪ್ರವೇಶಿಸಿತು. ಆದರೆ ರಾಜ ಪರೀಕ್ಷಿತನ ಜ್ಞಾನದಿಂದಾಗಿ ಕಲಿಯ ಆಟಕ್ಕೆ ಸೀಮಿತಗಳು ನಿಗದಿಸಲ್ಪಟ್ಟವು. ಇದು ಮಹಾಭಾರತದ ಅಪರೂಪದ ಅಧ್ಯಾಯ. ಧರ್ಮ ಮತ್ತು ಅಧರ್ಮದ ಶಾಶ್ವತ ಸಮರದ ಕತೆ. ರಾಜ ಪರೀಕ್ಷಿತ
ಮತ್ತು ಕಲಿಯುಗದ ಆರಂಭ. ಕಲಿ ಕತ್ತಿ ಹಿಡಿದು ಯುದ್ಧ ಮಾಡುವ ರಾಕ್ಷಸನಲ್ಲ. ಅವನು ಮೋಸದ ರೂಪ, ಈರ್ಷೆಯ ರೂಪ, ಅಹಂಕಾರದ ರೂಪ, ಮನಸ್ಸುಗಳಲ್ಲಿ ಹುಟ್ಟುವ ಕೆಟ್ಟ ಆಸೆಗಳ ರೂಪ. ಆದರೂ ಈ ಕತ್ತಲೆಯ ಯುಗದಲ್ಲೂ ಜ್ಞಾನದ ಬೆಳಕಿದೆ. ಏಕೆಂದರೆ ಶಾಸ್ತ್ರಗಳು ಹೇಳುತ್ತವೆ, ಕಲಿಯುಗದಲ್ಲಿ ಭಕ್ತಿ ಅತಿ ಶಕ್ತಿಶಾಲಿ. ಒಂದು ಮಂತ್ರ ಜಪವು ಪಾವನ, ಒಂದು ಸತ್ಯವಾದ ಒಳ್ಳೆಯ ಕೆಲಸವು 1000 ದೀಪಗಳಂತೆ ಹೊಳೆಯುತ್ತದೆ. ಕಲಿಯುಗವನ್ನು ಆಳುತ್ತಿದ್ದರೂ ಅವನನ್ನು ಗೆಲ್ಲುವ ಶಕ್ತಿ ಪ್ರತಿಯೊಬ್ಬ ಮನುಷ್ಯನ ಒಳಗೇ ಇದೆ.